ಆಕಾಶವಾಣಿ ಧಾರವಾಡ. ಸಮಾಚಾರ ದರ್ಶನ. ಮುಖ್ಯಾಂಶಗಳು. ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಜಾತ್ರೆಗೆ ವೈಭವದ ಚಾಲನೆ. ಬೀದರ್ನ ಬ್ರಿಮ್ಸ್ನಲ್ಲಿ ರಾಜ್ಯದ ಮೊದಲ ವಿವಾಹ ಪೂರ್ವ ಸಂವಾದ ಕೇಂದ್ರ ಕಾರ್ಯಾರಂಭ. ವಿಕಸಿತ ಭಾರತ ಜಿ ಯೋಜನೆ ಧಾರವಾಡ ಜಿಲ್ಲೆಯಲ್ಲಿ ಒಟ್ಟು 1,76,000 ಕುಟುಂಬಗಳು ನೋಂದಣಿ. ದಕ್ಷಿಣ ಭಾರತದ ಕಾಶಿ ಕುಂಭಮೇಳವೆಂದೇ ಪ್ರಸಿದ್ಧವಾದ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಸಂಸ್ಥಾನ ಮಠದ ಶ್ರೀ ಗವಿಸಿದ್ದೇಶ್ವರ ಜಾತ್ರೆಯ ಮಹಾರಥೋತ್ಸವಕ್ಕೆ ಮೇಘಾಲಯದ ರಾಜ್ಯಪಾಲ ಸಿಎಚ್ ವಿಜಯಶಂಕರ್ ಶತಸ್ಥಲ ಧ್ವಜಾರೋಹಣ ಮಾಡಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಶತಮಾನಗಳ ಪಾವನ ಪರಂಪರೆ ಹಾಗೂ ಭಕ್ತಿ, ಶ್ರದ್ಧೆ ಮತ್ತು ಸಂಸ್ಕೃತಿಗಳ ಮಹಾಸಂಗಮವಾಗಿದೆ ಎಂದರು. ಅತ್ಯಂತ ಹೆಮ್ಮೆಯಿಂದ ಅಭಿಮಾನದಿಂದ ಯಾವುದೋ ಒಂದು ಜನರ ಪುಣ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ. ಈ ಭಾಗ್ಯ ನನಗೆ ಲಭ್ಯವಾಗಿ ಮತ್ತು ಅಭಿಮಾನದಿಂದ ಈ ಕಾರ್ಯಕ್ರಮವನ್ನು ನಾನು ಉದ್ಘಾಟನೆ ಮಾಡ್ತೇನೆ ಅಂತ ಹೇಳಿಕೆ ಬೇಕಂದ್ರೆ ಒಂದು ಮಾತನ್ನು ಈ ಸಮಯದಲ್ಲಿ ಜ್ಞಾಪಕ ಮಾಡಿಕೊಳ್ತೇನೆ. ಈ ನಾಡಿನ ಜನತೆ ದರ್ಗಾ ನೋಡ್ಬೇಕು, ದರ್ಗಾದ ವೈಭವ ನೋಡ್ಬೇಕು ಅನ್ನೋದಾದ್ರೆ ಮೈಸೂರಿಗೆ ಬರಬೇಕು. ಒಂದು ಜಾತ್ರಾ ಮಹೋತ್ಸವದ ವೈಭವವನ್ನು ಕಾಣಬೇಕು ಅಂತ ಹೇಳಿ ಹೋಯ್ತೋದ್ರೆ ಬೇರೆ ನಾಡಿನ ಕೊಪ್ಪಳಕ್ಕೆ ಬರಬೇಕು. ಸಾನ್ನಿಧ್ಯ ವಹಿಸಿದ್ದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಶ್ರೀಗಳು ಗವಿಸಿದ್ದೇಶನ ಕೃಪಾಕಟಾಕ್ಷ ಕೊಪ್ಪಳವನ್ನು ಆಧ್ಯಾತ್ಮಿಕ ಕಿರಣಗಳಿಂದ ಕಂಗೊಳಿಸುವ ದಿವ್ಯ ಕ್ಷೇತ್ರವನ್ನಾಗಿಸಿದೆ ಎಂದರು. ಈ ಜಾತ್ರಾ ಮಹೋತ್ಸವಕ್ಕೆ ನಾಡಿನ ಪರಮಪೂಜ್ಯರು, ಎಲ್ಲ ಹಿರಿಯ ಜನಪ್ರತಿನಿಧಿಗಳು, ಅದರ ಜೊತೆಗೆ ಅಪಾರ ದರ್ಶಕ ಜನಮೋತ್ಸವದಿಂದ ತಾವೆಲ್ಲ ಪಾಲ್ಗೊಂಡಿದ್ದೇವೆ. ಒಂದು ಬದುಕು ಸಾರ್ಥಕ ಆಗಬೇಕಾದ್ರೆ ಮನುಷ್ಯ ಒಂದು ಸಾರ್ಥಕತೆಯ ಜೀವನದ ಲಕ್ಷಣ ಅಂದ್ರ ಇಷ್ಟೇ: ಬಗೆಯಲ್ಲಿ ಸತ್ಕಾರ್ಯಗಳಿರಬೇಕು, ತಲೆಯಲ್ಲಿ ಸತ್ ವಿಚಾರಗಳಿರಬೇಕು, ಬಾಯಲ್ಲಿ ಸವಿ ಮಾತುಗಳಿರಬೇಕು, ಹೃದಯದಲ್ಲಿ ಪ್ರೇಮ ಇರಬೇಕು. ಇಷ್ಟಿದ್ರೆ ಸಾಕೋದು ಬದುಕಿನ ಸಾರ್ಥಕತೆ ಇರುತ್ತೆ. ನಮ್ಮ ಜೊತೆ ಗವಿಸಿದ್ದಪ್ಪನ ನನ್ನ ಹೃದಯದಿಂದ ನನ್ನ ನಡೆಸ್ತಾನ ಅನ್ನೋ ಭಾವನೆಯಿಂದ ಸಮಾಜದಿಂದ ತಮಗೆಲ್ಲ ಶರಣಾರ್ಥಿಗಳು. 6 ಲಕ್ಷಕ್ಕೂ ಹೆಚ್ಚು ಭಕ್ತಾದಿಗಳು ಶ್ರೀ ಗವಿಸಿದ್ದೇಶ್ವರ ಮಹಾರಥೋತ್ಸವದಲ್ಲಿ ಪಾಲ್ಗೊಂಡು ತೇರಿಗೆ ಉತ್ತತ್ತಿ ಸಮರ್ಪಿಸಿ ತಮ್ಮ ಹರಕೆ ತೀರಿಸಿದರು. ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಜಾತ್ರೆ ಒಟ್ಟು 15 ದಿನಗಳ ಕಾಲ ನಡೆಯಲಿದೆ. ಪ್ರತಿದಿನ ಲಕ್ಷಾಂತರ ಭಕ್ತರಿಗೆ ಮಹಾಪ್ರಸಾದ ವ್ಯವಸ್ಥೆ ಈ ಜಾತ್ರೆಯ ವಿಶೇಷತೆ. ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವಾಲಯದ ತೇರೆ ಮೇರೆ ಸಪ್ನೆ ಯೋಜನೆ ಅಡಿ ಬೀದರಿನ ಬ್ರಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ಆರಂಭಗೊಂಡ ರಾಜ್ಯದ ಮೊದಲ ವಿವಾಹ ಪೂರ್ವ ಸಂವಾದ ಕೇಂದ್ರವನ್ನು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಉದ್ಘಾಟಿಸಿದರು. ತೇರೆ ಮೇರೆ ಸಪ್ನೆ ಯೋಜನೆ ಹಾಗೂ ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆಯ ಭಿತ್ತಿ ಪತ್ರಗಳನ್ನು ಅನಾವರಣಗೊಳಿಸಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಮಾತನಾಡಿದರು. ಈಗಾಗಲೇ ಹೆಲ್ತ್ ಸೆಂಟರ್ ವರ್ಕ್ ಆಗ್ತಾ ಇದೆ. ಎಲ್ಲಿ ಪೋಸ್ಟ್ ಮೆರಿಟಲ್ ಏನಾದರೂ ಇಶ್ಯೂ ಬಂದ್ರೆ ಅವರಿಗೂ ಕರೆದು ಕೌನ್ಸಿಲಿಂಗ್ ಮಾಡ್ತೀವಿ ಟು ಸೇವ್ ಮ್ಯಾರೇಜಸ್ ಅಂಡ್ ಸೊ ದಟ್ ದೇ ಕ್ಯಾನ್ ಸ್ಪೆಂಡ್ ಅ ಗುಡ್ ಲೈಫ್ ಟುಗೆದರ್ ಇನ್ ಹಾರ್ಮನಿ. ಅದೇ ರೀತಿಯಲ್ಲಿ ನಾವು ಇಲ್ಲಿ ಪ್ರೀ ಮ್ಯಾರಿಟಲ್ ಕೌನ್ಸಿಲಿಂಗ್ ಈಗ ಸ್ಟಾರ್ಟ್ ಮಾಡ್ತೀವಿ. ಅವರಿಗೂ ಮುಂಚಿತವಾಗಿಯೇ ಕೌನ್ಸಿಲಿಂಗ್ ಮಾಡಿ ಏನೇನು ಚೇಂಜಸ್ ಆಗುತ್ತೆ ಪೋಸ್ಟ್ ಮ್ಯಾರೇಜ್ ಮತ್ತೆ ಯಾವ ರೀತಿಯಲ್ಲಿ ಅವರು ಜೀವನ ಬದುಕಬಹುದು ಅಂತ ಆ ಥರದ್ದು ಕೌನ್ಸಿಲಿಂಗ್ ಅಲ್ಲಿ ಕೊಡ್ತಾರೆ. ಇದು ಫಸ್ಟ್ ಇನ್ ದಿ ಸ್ಟೇಟ್ ಆಗಿದೆ. ಐ ವಿಶ್ ಆಲ್ ದ ವೆರಿ ಬೆಸ್ಟ್. ವಿಶ್ವ ಬ್ರೈಲ್ ದಿನಾಚರಣೆ ಹಿನ್ನೆಲೆ ದೃಷ್ಟಿ ವಿಶೇಷಚೇತನರು ಮತ್ತು ಭಾಗಶಃ ದೃಷ್ಟಿಹೀನರ ಸಂವಹನ ಸಾಧನವಾಗಿ ಬ್ರೈಲ್ ಲಿಪಿ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಗದಗ ಜಿಲ್ಲೆ ರೋಣ ತಾಲೂಕು ಹೊಳೆ ಆಲೂರಿನ ಜ್ಞಾನಸಿಂಧು ದೃಷ್ಟಿ ವಿಶೇಷಚೇತನ ಮಕ್ಕಳ ವಸತಿ ಶಾಲೆಯಲ್ಲಿ ಬ್ರೈಲ್ ಲಿಪಿ ಬಳಸಿ 100ಕ್ಕೂ ಹೆಚ್ಚು ಮಕ್ಕಳಿಗೆ ಮುಖ್ಯವಾಹಿನಿಯ ಶಿಕ್ಷಣವನ್ನು ಯೋಗದ ಜೊತೆ ಒದಗಿಸಲಾಗುತ್ತಿದೆ. ಈ ಕುರಿತು ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ ಜ್ಞಾನಸಿಂಧು ದೃಷ್ಟಿ ವಿಶೇಷಚೇತನ ಮಕ್ಕಳ ವಸತಿ ಶಾಲೆಯ ಕಾರ್ಯದರ್ಶಿ ಶಿವಾನಂದ್ ಕೇಲೂರು. 2010 ಈ ಶಾಲೆಯನ್ನ 5 ಜನ ಅಂಧ ಮಕ್ಕಳಿಂದ ಆರಂಭ ಮಾಡಿದ್ವಿ. ಈಗ 98 ಮಕ್ಕಳು ಇಲ್ಲಿ ಅಭ್ಯಾಸ ಮಾಡ್ತಾರ. ಇಲ್ಲಿ ಬ್ರೈಲ್ ಲಿಪಿಯನ್ನ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಕಲಿಸ್ತೀವಿ. ಲೂಯಿ ಬ್ರೈಲ್ ಅನ್ನೋ ಒಬ್ಬ ಮಹಾನ್ ವ್ಯಕ್ತಿ
6 ಚಿಕ್ಕೆಯಿಂದ ಅಕ್ಷರವನ್ನ ಕಂಡುಹಿಡಿದ. ಇದರಿಂದ ಅಂಧ ಮಕ್ಕಳಿಗೆ ಅವರ ಬಾಳನ್ನ ಸ್ವತಂತ್ರವಾಗಿ ಸ್ವಾವಲಂಬನೆಯಾಗಿ ಮಾಡ್ಲಿಕ್ಕೆ ಬ್ರೈಲ್ ಲಿಪಿ ಬಹಳ ಪ್ರಮುಖ ಪಾತ್ರ ವಹಿಸುತ್ತ. ಇಲ್ಲಿ ಯೋಗ, ಮಲ್ಲಕಂಬ, ಸಂಗೀತ ಮತ್ತು ಕಂಪ್ಯೂಟರ್ ಜ್ಞಾನವನ್ನು ಸಹಿತ ಕಲಿಸ್ತೀವಿ. ಇದೊಂದು ಪ್ರಯೋಗಾತ್ಮಕ ಶಾಲೆ ಅಂತ ಹೇಳಿದ್ರೆ ತಪ್ಪಿರ್ಲಿಕ್ಕಿಲ್ಲ. ವಿಕಸಿತ ಭಾರತ 2047 ಜಿ ರಾಮ್ಜಿ ಯೋಜನೆ ಅಡಿ ಧಾರವಾಡ ಜಿಲ್ಲೆಯಲ್ಲಿ ಒಟ್ಟು 1,76,000 ಕುಟುಂಬಗಳು ಹೆಸರು ನೋಂದಾಯಿಸಿವೆ. ಕೂಲಿ ಹೆಚ್ಚಳ, 7 ದಿನಗಳಲ್ಲಿ ಕೂಲಿ ಪಾವತಿ, ತಪ್ಪಿದಲ್ಲಿ ಬಡ್ಡಿ ಸಮೇತ ಕೂಲಿ ಹಣ ನೀಡಿಕೆ, 125 ದಿನಗಳ ಖಾತ್ರಿ ಕೂಲಿ ವಿಬಿ ಜಿರಾಮ್ಜಿ ನೂತನ ಕಾಯ್ದೆಯ ವಿಶೇಷತೆ. ಧಾರವಾಡ ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಮಲ್ಲಿಕಾರ್ಜುನ್ ತೊದಲಬಾಗಿ ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ. ಈಗ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಎಂಬ ಒಂದು ಈ ಸ್ಕೀಮ್ ಹೆಸರನ್ನ ಕೇಂದ್ರ ಸರ್ಕಾರ ಬದಲಾವಣೆ ಮಾಡಿದೆ. ಇದಕ್ಕೆ ವಿಕಸಿತ ಭಾರತ ಜಿ ರಾಮ್ಜಿ ಅಂತ ಹೇಳಿ ಒಂದು ನಾಮಕರಣ ಮಾಡಲಾಗಿದೆ. ಪ್ರಸ್ತುತ 125 ದಿನಗಳ ಉದ್ಯೋಗ ಅನ್ನು ಒಂದು ಕುಟುಂಬಕ್ಕೆ ನಾವು ಕೊಡ್ತಾ ಇದ್ದೀವಿ. ಮೊದಲು ನಾವೇನ್ ಮಾಡ್ತಿದ್ವಿ ಅಂದ್ರೆ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ನಾವೇನ್ ಮಾಡ್ತೀವಿ, ಕಾಮಗಾರಿಯನ್ನು ತಗೋತಾ ಇದ್ದೀವಿ ಮತ್ತು ಮೂಲಭೂತ ಸೌಲಭ್ಯ ಅಂದ್ರೆ ರೋಡು, ಒಳಚರಂಡಿ ಹಾಗೂ ಕೃಷಿ ಚಟುವಟಿಕೆಗೆ ಸಂಬಂಧಪಟ್ಟಂಗೆ, ಜೀವನೋಪಾಯ ಚಟುವಟಿಕೆಗೆ ಸಂಬಂಧಪಟ್ಟಂಗೆ ಕಾಮಗಾರಿಗಳನ್ನು ತಗೋತಾ ಇದ್ದೀವಿ. ಇದಕ್ಕೆ ಯಾಡಾಗಿ ಪ್ರಕೃತಿ ವಿಕೋಪವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕೂಡ ಕಾಮಗಾರಿಗಳನ್ನು ತೆಗೆದುಕೊಳ್ಳಕ ಇದರಲ್ಲಿ ಅವಕಾಶ ಕೊಟ್ಟ. ಒಟ್ಟಾರೆಯಾಗಿ ಗ್ರಾಮೀಣ ಜನರಿಗೆ ಇದರಿಂದ ಅನುಕೂಲ ಆಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ 9ನೇ ಆವೃತ್ತಿಯ ಪರೀಕ್ಷಾ ಪೇ ಚರ್ಚಾ 2026 ಈ ತಿಂಗಳ ಕೊನೆಯ ವಾರದಲ್ಲಿ ನಡೆಯಲಿದೆ. ಈಗಾಗಲೇ 3,26,14,744 ವಿದ್ಯಾರ್ಥಿಗಳು ಹೆಸರು ನೋಂದಾಯಿಸಿದ್ದಾರೆ. 6ರಿಂದ 12ನೇ ತರಗತಿವರೆಗಿನ ವಿದ್ಯಾರ್ಥಿಗಳು, ಅವರ ಪೋಷಕರು ಹಾಗೂ ಶಿಕ್ಷಕರು www.innovateindia1.mygov.in ಜಾಲತಾಣದ ಮೂಲಕ ನಾಳೆಯವರೆಗೆ ಹೆಸರು ನೋಂದಾಯಿಸಬಹುದು. ಪರೀಕ್ಷಾ ಪೇ ಚರ್ಚಾ ಕುರಿತು ಸಮಾಚಾರ ದರ್ಶನಕ್ಕಾಗಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದ ಧಾರವಾಡ ಜಿಲ್ಲೆಯ ಸಹಾಯಕ ಯೋಜನಾ ಸಮನ್ವಯಾಧಿಕಾರಿ ರೇಣುಕಾ ಅಮಲ್ಝರಿ. ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮವು ವಿದ್ಯಾರ್ಥಿಗಳ ಪರೀಕ್ಷಾ ಭಯವನ್ನು ದೂರ ಮಾಡುವ ಮಹತ್ವದ ವೇದಿಕೆಯಾಗಿದೆ. ಪರೀಕ್ಷೆ ಎನ್ನುವ ಪದ ಕೇಳುತ್ತಿದ್ದಂತೆ ವಿದ್ಯಾರ್ಥಿಗಳಲ್ಲಿ ಭಯ, ಆತಂಕ ಮತ್ತು ಒತ್ತಡ ಹುಟ್ಟುವುದು ಸಹಜ. ಆದರೆ ನಿಜವಾಗಿ ಪರೀಕ್ಷೆ ಭಯಪಡುವ ಸಂಗತಿಯಲ್ಲ. ಅದು ನಮ್ಮ ಜ್ಞಾನ, ಶ್ರಮ ಮತ್ತು ಸಾಮರ್ಥ್ಯವನ್ನ ತೋರಿಸುವ ಒಂದು ಅವಕಾಶವೇ ಹೊರತು ಜೀವನದ ಅಂತಿಮ ತೀರ್ಪಲ್ಲ ಎಂಬುದನ್ನು ಅವರು ಸ್ಪಷ್ಟಪಡಿಸುತ್ತಾರೆ. ಈ ಕಾರ್ಯಕ್ರಮವು ವಿದ್ಯಾರ್ಥಿಗಳಿಗೆ ಪ್ರೇರಣೆ ನೀಡುವ ಜೊತೆಗೆ ಪೋಷಕರು ಮಕ್ಕಳ ಮೇಲೆ ಅನಾವಶ್ಯಕ ಒತ್ತಡ ಹಾಕದೆ ಅವರಿಗೆ ಬೆಂಬಲವಾಗಿ ಇರಬೇಕೆಂಬ ಸಂದೇಶವನ್ನ ನೀಡುತ್ತದೆ. ವಿದ್ಯಾರ್ಥಿಗಳು ಪ್ರಧಾನಮಂತ್ರಿಗಳ ಸಂವಾದವನ್ನ ಆಲಿಸಿ ಪರೀಕ್ಷೆಯನ್ನ ಆತ್ಮವಿಶ್ವಾಸದಿಂದ ಎದುರಿಸಲಿ ಎಂದು ಶಾಲಾ ಶಿಕ್ಷಣ ಇಲಾಖೆಯಿಂದ ಹಾರೈಸುತ್ತೇವೆ. ಅಂತಾರಾಷ್ಟ್ರೀಯ ಖ್ಯಾತಿಯ ಅತ್ಯಂತ ಎತ್ತರದ ಕ್ಯಾಕ್ಟಸ್ ಬೆಳೆದು ಹಲವು ದಾಖಲೆ ನಿರ್ಮಿಸಿದ ಧಾರವಾಡದ ಪ್ರಸಿದ್ಧ ಪರಿಸರವಾದಿ ಪಂಡಿತ್ ಮುಂಜಿ ಅವರಿಗೆ ರಾಜ್ಯ ವಿಜ್ಞಾನ ಸಂಶೋಧನಾ ಪರಿಷತ್ ಯಾದಗಿರಿಯಲ್ಲಿ ಆಯೋಜಿಸಿದ್ದ 3 ದಿನಗಳ 5ನೇ ರಾಜ್ಯ ವೈಜ್ಞಾನಿಕ ಸಮಾವೇಶದಲ್ಲಿ ಡಾ ಎಚ್ ನರಸಿಂಹಯ್ಯ ಪರಿಸರ ಪ್ರಶಸ್ತಿ ನೀಡಿ ಗಣ್ಯರು ಗೌರವಿಸಿದರು. ಸಮಾಚಾರ ದರ್ಶನಕ್ಕಾಗಿ ಪಂಡಿತ್ ಮುಂಜಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ. ಯಾದಗಿರಿಯಲ್ಲಿ ನಡೆದಂತಹ ಈ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಕರ್ನಾಟಕ ಸರ್ಕಾರ ಇವರು ಕೊಡಮಾಡುವಂತಹ ಡಾಕ್ಟರ್ ಎಚ್ಎಂ ಪ್ರಶಸ್ತಿ ಸಿಕ್ಕಿದ್ದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾನೆ. ನಿಜವಾಗಿ ನಾನು ಈ ಪ್ರಶಸ್ತಿ ಸಿಕ್ಕಿದೆ ಅಂತ ವಿಚಾರ ಮಾಡಿದ್ದಿಲ್ಲ. ಅದ್ರ ಸಿಕ್ಕಿದ್ದಕ್ಕೆ ನಮ್ಗೆ ಜವಾಬ್ದಾರಿ ಆಯ್ತು. ಮತ್ತೆ ಇನ್ನು ನಾನು ಪರಿಸರದಲ್ಲಿ ಇದಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. 140 ಔಷಧ ಸಸ್ಯಗಳ ಸಂಗ್ರಹ, 50 ಬೋನ್ಸಾಯಿ, ಮುಂದೆ ಅಲಂಕಾರಿಕ ಗಿಡಗಳನ್ನು, ಈಗ ಹಲವಾರು ಗಿಡಗಳನ್ನು ಬೆಳೆಸಿದ್ದೀನಿ. ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ಮಕ್ಕಳು ಸಹ ನಮ್ಮಲ್ಲಿ ಬಂದು ಸಹ ನೋಡ್ತಾ ಇದ್ದಾರೆ. ಇದು ಈ ವಾರದ ಸಮಾಚಾರ ದರ್ಶನ. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ. ಸಂಪಾದಕರು ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಉಪನಿರ್ದೇಶಕರಾದ ರಾಯ್ ಚಾಕೋ. ನಿರೂಪಣೆ ಹರ್ಷವರ್ಧನ್ ಶೀಲ್ವಂತ್. ಸಂಕಲನ ವಿವೇಕ್ ಆದಿತ್ಯ ಕನಿಯಾಲ. ಸಹಕಾರ ಉಮೇಶ್ ಗುಳಣ್ಣವರ್ ಹಾಗೂ ಮುರ್ತುಜಾ ಹೊಂಗಲ್. ಮುಂದಿನ ವಾರ ಇದೇ ವೇಳೆಗೆ ಮತ್ತೆ ಮೂಡಿ ಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.